ನನಗೆ ಸಖತ್ ಇಷ್ಟ ಆಯ್ತು. ನೆಕ್ಸ್ಟ್ ಹಾಲಿಡೇಗೂ ಇಲ್ಲಿಗೆ ಬರೋಣ. ಈ ಕಡೆ ಒಬ್ಳು ಹುಡುಗಿ ಹೋದ್ಲು ನೋಡಿದ್ರ, ಏನಾದ್ರು ಡ್ರೆಸ್ ಸರ್ ಬ್ಲಾಕ್ ಕಲರ್ ಡ್ರೆಸ್ ಹಾಕಿದ್ಲು, ಹಾಫ್ ಸ್ಲೀವ್ಸ್ ಹಾಕಿದ್ಲು, ಹಿಂದ್ಗಡೆ ಅಫಿಷಿಯಲ್ಸ್ ಹಿಂಗ್ ಹಾಕೊಂಡಿದ್ಲು, ನೈಲ್ ಎಕ್ಸ್ಟೆನ್ಷನ್ ಮಾಡಿಸಿದ್ಲು, ಒಂದೇ ಒಂದು ಫಿಂಗರ್ ಅಲ್ಲಿ ಮಾತ್ರ ಬಟರ್ಫ್ಲೈ ಇತ್ತು, ಲಿಪ್ಸ್ಟಿಕ್ ಹಾಕಿರ್ಲಿಲ್ಲ, ಲಿಪ್ ಗ್ಲಾಸ್ ಹಾಕಿದ್ಲು, ಮೈಕಲ್ ಕೋರ್ಸ್ದು ಸೆಕ್ಸಿ ರೂಬಿ ಪರ್ಫ್ಯೂಮ್ ಹಾಕಿದ್ಲು ಅಲ್ವಾ? ಹೇಳು ಇನ್ನು ಅವಳ ಹಾರ್ಟ್ ಅಲ್ಲಿ ಎಷ್ಟು ಹೋಲ್ ಇದೆ, ಹಿಮೋಗ್ಲೋಬಿನ್ ಎಷ್ಟಿದೆ, ಅವಳ ಬಾಡಿನಲ್ಲಿ ವೈಟ್ ಬ್ಲಡ್ ಸೆಲ್ಸ್ ಎಷ್ಟಿದೆ, ಮತ್ತೆ ಅವಳ ಹಲ್ಲಲ್ಲಿ ಹುಳುಕಲ್ ಎಷ್ಟಾಗಿದ್ದಾವೆ, ಎಷ್ಟು ಹುಳಗಳಿದಾವೆ ಅವಳ ಬಾಡಿನಲ್ಲಿ, ಎಲ್ಲದನ್ನು ಹೇಳ್ಬಿಡು. ಏನೇನು ಅವಳಿಗೆ ಕಾಯಿಲೆ ಏನ್ ಬಂದಿತ್ತು, ಯಾವಾಗ ದೊಡ್ಡ ರೋಗ ಬಂದಿತ್ತು, ಯಾವಾಗ ಜ್ವರ ಬಂದಿತ್ತು, ಕೆಮ್ಮು ಬಂದಿತ್ತು, ಎಲ್ಲದನ್ನು ಹೇಳು. ಏನಕ್ಕೆ ನಿಂತ್ಕೊಂಡ್ಬಿಟ್ಟಿದ್ಯಾ? ನಾನೆಲ್ಲಿ ಹೇಳ್ದೆ? ಅವ್ರು ಹೇಳಿದಕ್ಕಿನೇ ನಾನು ಅದನ್ನ ರಿಪೀಟ್ ಮಾಡಿದ್ದು. ನಾನೇನು ಹೇಳಲಿಲ್ಲ. ನಾನೇನು ಕೇಳಿಸ್ಕೊಂಡಿಲ್ಲ. ಕೇಳಿಸ್ಕೊಳ್ದೆ ಮತ್ತೆ ಹೆಂಗೆ ಹೇಳ್ಬಿಟ್ಟೆ ನೀನು? ನನ್ಗೇನು ಹಂಗೆ ಗೊತ್ತಾ? ನೀನ್ ನೋಡಿದ್ರೆ ಗೊತ್ತಾಗತ್ತೆ ನಿನ್ ಗರ್ಲ್ ಫ್ರೆಂಡ್ ನ ಕರೆಕ್ಟ್ ಆಗಿ ಇಟ್ಕೊಳಕ್ ಆಗಲ್ಲ ನೀನು. ಅದಕ್ಕೆ ನಿನ್ನ ಬಿಟ್ಟೋಗೋಳೆ ಬಂದ್ಬಿಟ್ಟ ನನ್ ಗರ್ಲ್ ಫ್ರೆಂಡ್ ಅಂತ ಅನ್ಕೊಂಡು. ಹೆಂಗಿದೆ ನೋಡು, ಒಳ್ಳೆ ಕಡ್ಡಿಗೆ ಕಣ್ಣು ಮಗು ಬಂದವ್ರಂಗೆ. ಹೋಗು ಹುಡ್ಕೋಗು ನಿನ್ ಗರ್ಲ್ ಫ್ರೆಂಡ್ ನ. ಸೂರ್ಯವಂಶದ ಪಾಯಸ ಕೊಡ್ತೀನಿ ನಡಿ.